ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕನ್ನಡ ಟೆಕ್ ಆಂಡ್ರಾಯ್ಡ್ ಯೂಟ್ಯೂಬ್ ಚಾನಲ್. ನಾನು ಕಾರ್ತಿಕ್. ಗಾಯ್ಸ್, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಸೂಪರ್ ಆದಂತಹ ಟ್ರಿಕ್ಸ್ ಅನ್ನ ತಿಳಿಸ್ಕೊಡ್ತೀನಿ. ಹೌದು, ಈಗಾಗಲೇ ನಿಮಗೆ ತಮ್ಬ್ಲೈನ್ ಹಾಗೂ ಟೈಟಲ್ ನೋಡಿ ಗೊತ್ತಾಗಿರುತ್ತೆ. ನಿಮ್ಮ ಒಂದು ಮೊಬೈಲ್ ನಲ್ಲಿ ಸಹ ಈ ಒಂದು ಇಶ್ಯೂ ಅನ್ನ ಫೇಸ್ ಮಾಡ್ತಿದ್ರಾ ಅಂತ ಹೇಳಿದ್ರೆ, ಸೊ ನಿಮ್ಮ ಒಂದು ಮೊಬೈಲ್ ನಲ್ಲಿ ಸಹ ಬ್ಯಾಟರಿ ಲೆವೆಲ್ ಅನ್ನೋದು ಬೇಗ ಕಡಿಮೆ ಆಗುತ್ತೆ ಅಂತ ಹೇಳಿದ್ರೆ, ಈ ಒಂದು 3 ಇಂಪಾರ್ಟೆಂಟ್ ಆದಂತಹ ಸೆಟ್ಟಿಂಗ್ಸ್ ಅನ್ನ ನಿಮ್ಮ ಒಂದು ಮೊಬೈಲ್ ನಲ್ಲಿ ಮಾಡ್ಕೊಳ್ಳಿ. ಸೊ ಡೆಫಿನೆಟ್ಲಿ ನಿಮ್ಮ ಒಂದು ಬ್ಯಾಟರಿ ಅನ್ನಾದ್ರೆ ಬೂಸ್ಟ್ ಮಾಡಬಹುದು. ಸೊ ಏನು ಒಂದು 3 ಇಂಪಾರ್ಟೆಂಟ್ ಸೆಟ್ಟಿಂಗ್ಸ್ ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದನ್ನ ತಿಳ್ಕೊಳ್ಳೋಕ್ಕಿಂತ ಮೊದಲು ಒಂದು ಚಿಕ್ಕ ರಿಕ್ವೆಸ್ಟ್. ಹೇ ಗೈಸ್, ವಿಡಿಯೋನ ಶುರು ಮಾಡೋದಕ್ಕಿಂತ ಮೊದಲು ದಯವಿಟ್ಟು ವಿಡಿಯೋ ಒಂದು ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಆಲ್ ನಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಈ ರೀತಿ ಮಾಡೋದ್ರಿಂದ ನಾವು ಇದೇ ತರದ ಇಂಟ್ರೆಸ್ಟಿಂಗ್ ಆದಂತಹ ವಿಡಿಯೋಸ್ ಅನ್ನ ಅಪ್ಲೋಡ್ ಮಾಡಿದಾಗ ನೀವು ಮಿಸ್ ಆಗದ್ರೆ ನೋಡಬಹುದು. ಹಾಗೆ ಎಲ್ಲರೂ ಸಹ ಕಾಮೆಂಟ್ ಸೆಕ್ಷನ್ ಅಲ್ಲಿ ಬಂದು ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಮಾತ್ರ ಸೂಪರ್ ವಿಡಿಯೋ ಅಂತ ಹೇಳಿ ಅಥವಾ ಗುಡ್ ವಿಡಿಯೋ ಅಂತ ಹೇಳಿ ಒಂದು ಚಿಕ್ಕ ಕಾಮೆಂಟ್ ಮಾಡಿ, ಈ ತರ ಸೆಂಡ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹೇ ಗೈಸ್, ಈಗ ಫಸ್ಟ್ ಇಂಪಾರ್ಟೆಂಟ್ ಸೆಟ್ಟಿಂಗ್ ಆದ್ರೆ ಬರ್ತಿದೆ ನಿಮ್ಮ ಒಂದು ಮೊಬೈಲ್ ನ ಬ್ಯಾಟರಿ ಲೆವೆಲ್ ಅನ್ನ ಇನ್ಕ್ರೀಸ್ ಮಾಡ್ಲಿಕ್ಕೆ. ಸೊ ಅದಕ್ಕಾಗಿ ಸೆಟ್ಟಿಂಗ್ಸ್ ಅನ್ನ ಓಪನ್ ಮಾಡಿ, ನಂತರ ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡಿ. ಈ ತರ ಸ್ಕ್ರೋಲ್ ಮಾಡಿದಿರಾ ಅಂತ ಹೇಳಿದ್ರೆ ಈ ಒಂದು ಜಾಗದಲ್ಲಿ ಅಕೌಂಟ್ ಅಂಡ್ ಸಿಂಕ್ ಅಂತ ಹೇಳಿರುತ್ತೆ. ಸೊ ಕೆಲವೊಂದು ಮೊಬೈಲ್ ನಲ್ಲಿ ಮ್ಯಾನೇಜ್ ಅಂಡ್ ಸಿಂಕ್ ಅಂತ ಸಹ ಇರುತ್ತೆ. ಅದೇ ರೀತಿಯಾಗಿ ಇನ್ ಕೆಲವೊಂದು ಮೊಬೈಲ್ಸ್ ನಲ್ಲಿ ಬರೀ ಸಿಂಕ್ ಅಂತ ಹೇಳಿ ಸಹ ಇರುತ್ತೆ. ಸೊ ಜಸ್ಟ್ ಇದನ್ನ ಕ್ಲಿಕ್ ಮಾಡಿ. ಸೊ ಒಂದು ಬಾರಿ ಕ್ಲಿಕ್ ಮಾಡಿ. ಈ ಒಂದು ಆಪ್ಷನ್ ಆದ್ರೆ ಆನ್ ಅಲ್ಲಿ ಇದೆ ಅಂತ ಹೇಳಿದ್ರೆ, ಇಲ್ಲಾದ್ರೆ ಗಮನಿಸಬಹುದು ನೀವು, ಆದ್ರೆ ಆಟೋ ಸಿಂಕ್ ಅನ್ನೋದು ಆನ್ ಅಲ್ಲಿ ಇದೆ ಅಂತ ಹೇಳಿದ್ರೆ ಸೊ ಅದನ್ನಾದ್ರೆ ಆಫ್ ಮಾಡ್ಕೊಳ್ಳಿ. ಸೊ ಆಫ್ ಮಾಡಿ, ಓಕೆ ಆದ್ರೆ ಮಾಡಿ. ಸೊ ಇದನ್ನ ಆಫ್ ಮಾಡೋದ್ರಿಂದ ಏನ್ ಯೂಸ್ ಅಂತ ಕೇಳ್ತೀರಾ ಅಂದ್ರೆ, ಆಟೋಮೆಟಿಕ್ ಆಗಿ ಸಿಂಕ್ ಆಗ್ತಿರುತ್ತೆ ಅಲ್ವಾ, ಜಿಮೇಲ್ ಆಗಿರ್ಬೋದು ಅಥವಾ ಫೇಸ್ಬುಕ್ ಆಗಿರ್ಬೋದು, ವಾಟ್ಸ್ಆಪ್ ಆಗಿರ್ಬೋದು. ಸೊ ಅದಾದ್ರೆ ಸ್ಟಾಪ್ ಆಗುತ್ತೆ ಗಾಯ್ಸ್. ಜಿಮೇಲ್ ಆದ್ರೆ ಸಿಂಕ್ ಆಗ್ತಿರುತ್ತೆ ಅಲ್ವಾ. ಸೊ ಇದನ್ನ ಸ್ಟಾಪ್ ಮಾಡೋದ್ರಿಂದ ನಮ್ಮ ಒಂದು ಬ್ಯಾಟರಿ ಲೆವೆಲ್ ಅನ್ನ ಇನ್ಕ್ರೀಸ್ ಮಾಡ್ಕೊಳ್ಬಹುದು. ಸೊ ಇನ್ ಕೇಸ್ ಆನ್ ಅಲ್ಲಿ ಇದೆ ಅಂತ ಹೇಳಿದ್ರೆ ಆಟೋ ಸಿಂಕ್ಸ್ ಆದ್ರೆ ಸೊ ಇದನ್ನ ಆಫ್ ಮಾಡ್ಕೊಳ್ಳಿ. ಸೊ ಈಗ ಹಾಗೆ ಬ್ಯಾಕ್ ಬನ್ನಿ. ಈಗ ಎರಡನೇ ಇಂಪಾರ್ಟೆಂಟ್ ಸೆಟ್ಟಿಂಗ್ ಆದ್ರೆ ಬರ್ತಿದೆ. ಸೊ ಇದಕ್ಕಾಗಿ ಅಡಿಷನಲ್ ಸೆಟ್ಟಿಂಗ್ಸ್ ಅಂತ ಇದೆಯಲ್ವಾ, ಇದನ್ನ ಕ್ಲಿಕ್ ಮಾಡಿ. ನಂತರ ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡಿ. ಈ ಒಂದು ಜಾಗದಲ್ಲಿ ಡೆವಲಪರ್ ಆಪ್ಷನ್ ಅಂತ ಹೇಳಿ ಇರಬೇಕು. ಇನ್ ಕೇಸ್ ಆ ಒಂದು ಆಪ್ಷನ್ ಇಲ್ಲ ಅಂತ ಹೇಳಿದ್ರೆ ಬ್ಯಾಕ್ ಬನ್ನಿ. ನಂತರ ಅಬೌಟ್ ಫೋನ್ ಗೆ ಹೋಗಿ, ನಂತರ ಈ ಒಂದು ಜಾಗದಲ್ಲಿ MIUI ವರ್ಷನ್ ಅಂತ ಹೇಳಿರುತ್ತೆ. ಇನ್ ಕೇಸ್ ನೀವು MI ಮೊಬೈಲ್ ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ, ಬೇರೆ ಮೊಬೈಲ್ ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಬೇರೆ ಒಂದು ಮೊಬೈಲ್ ಮಾಡೆಲ್ ಆದ್ರೆ ಇರುತ್ತೆ. ಸೊ ಆ ಒಂದು ವರ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ 7 ಟೈಮ್ಸ್ ಆದ್ರೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ 7 ಟೈಮ್ಸ್ ಕ್ಲಿಕ್ ಮಾಡಿದಿರಾ ಅಂತ ಹೇಳಿದ್ರೆ ಡೆವಲಪರ್ ಆಪ್ಷನ್ ಅನ್ನೋದು ಓಪನ್ ಆಗುತ್ತೆ. ಸೊ ಈಗ ಬ್ಯಾಕ್ ಬನ್ನಿ. ನಂತರ ಹಾಗೆ ಸೇಮ್ ಸ್ಕ್ರೋಲ್ ಮಾಡಿ, ಇಲ್ಲಾದ್ರೆ ಅಡಿಷನಲ್ ಸೆಟ್ಟಿಂಗ್ಸ್ ಇರುತ್ತೆ, ಇದನ್ನ ಕ್ಲಿಕ್ ಮಾಡಿ. ಸೊ ಸ್ಕ್ರೋಲ್ ಮಾಡಿದಿರಾ ಅಂತ ಹೇಳಿದ್ರೆ ಈ ಒಂದು ಜಾಗದಲ್ಲಿ ಡೆವಲಪರ್ ಆಪ್ಷನ್ ಆದ್ರೆ ಬಂದಿರುತ್ತೆ. ಇನ್ ಕೇಸ್ ನೀವಾದ್ರೂ ವಿವೋ, ಓಪೋ ಬೇರೆ ಮೊಬೈಲ್ಸ್ ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಆ ಒಂದು ಮೊಬೈಲ್ ನಲ್ಲಿ ಡಿಫರ್ ಆಗುತ್ತೆ ಆಕ್ಚುಲಿ ಈ ಒಂದು ಆಪ್ಷನ್ ಅನ್ನು ಎನೇಬಲ್ ಮಾಡೋದು. ಸೊ ನೀವು ಆದ್ರೆ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ ಹೌ ಟು ಎನೇಬಲ್ ಡೆವಲಪರ್ ಆಪ್ಷನ್ ಇನ್ ಓಪೋ, ವಿವೋ, OnePlus ಅಂತ ಹೇಳಿ ಸರ್ಚ್ ಮಾಡಿ ತಿಳ್ಕೊಂಡು ಸೊ ಇದನ್ನ ಎನೇಬಲ್ ಮಾಡ್ಕೊಳ್ಳಿ. ನಂತರ ಓಪನ್ ಮಾಡಿ. ಸೊ ಒಂದು ಬಾರಿ ಓಪನ್ ಮಾಡಿ. ಇನ್ ಕೇಸ್ ಇದು ಆಫ್ ಅಲ್ಲಿ ಇದೆ ಅಂತ ಹೇಳಿದ್ರೆ ಸೊ ಇದನ್ನ ಆದ್ರೆ ಆನ್ ಮಾಡ್ಕೊಳ್ಳಿ. ಸೊ ಆನ್ ಮಾಡಿ ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡಿ. ಸೊ ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬನ್ನಿ. ಸೊ ಸ್ಕ್ರೋಲ್ ಮಾಡ್ತಾ ಬಂದಿದ್ದೀರಾ ಅಂತ ಹೇಳಿದ್ರೆ ಈ ಒಂದು ಜಾಗದಲ್ಲಿ ಗಮನಿಸಬಹುದು ವೈಫೈ ಸ್ಕ್ಯಾನ್ ಥ್ರೆಟಲಿಂಗ್ ಅಂತ ಇದೆಯಲ್ವಾ. ಸೊ ಇದಾದ್ರೆ ಆಫ್ ಇದೆ ಅಂತ ಹೇಳಿದ್ರೆ ಇದನ್ನ ಆನ್ ಮಾಡ್ಕೊಳ್ಳಿ. ಸೊ ಇದನ್ನ ಆನ್ ಮಾಡ್ಕೊಳ್ಳೋದ್ರಿಂದ 2 ರೀತಿಯಾಗಿ ಅಡ್ವಾಂಟೇಜ್ ಆದ್ರೆ ಇದೆ. ಇದು ರೆಡ್ಯೂಸ್ ಬ್ಯಾಟರಿ ಡ್ರೈನ್ ಅಂತ ಹೇಳಿ ಹೇಳ್ತಿದೆ. ಅದೇ ರೀತಿಯಾಗಿ ನೆಟ್ವರ್ಕ್ ಪರ್ಫಾರ್ಮೆನ್ಸ್ ಅನ್ನ ಇಂಪ್ರೂವ್ ಮಾಡುತ್ತೆ ಅಂತ ಸಹ ಹೇಳ್ತಿದೆ. ಸೊ ಈ ಒಂದು ಆಪ್ಷನ್ ಆಫ್ ಅಲ್ಲಿ ಇದೆ ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ಒಂದು ಆಪ್ಷನ್ ಅನ್ನ ಎನೇಬಲ್ ಮಾಡ್ಕೊಳ್ಳಿ. ಸೊ ಇನ್ ಕೇಸ್ ನಿಮ್ಮ ಒಂದು ಮೊಬೈಲ್ ನಲ್ಲಿ ಸಹ ಬ್ಯಾಟರಿ ಲೆವೆಲ್ ಡಿಕ್ರೀಸ್ ಆಗ್ತಿದೆ ಅಂತ ಹೇಳಿದ್ರೆ ಈ ಒಂದು ಆಪ್ಷನ್ ಆದ್ರೆ ನಿಮಗೆ ಹೆಲ್ಪ್ ಮಾಡುತ್ತೆ ಬ್ಯಾಟರಿನ ಬೂಸ್ಟ್ ಮಾಡ್ಲಿಕ್ಕೆ. ಸೊ ಇನ್ನು ಎನೇಬಲ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಈ ಒಂದು ಆಪ್ಷನ್ ಅನ್ನ ಸಹ ಎನೇಬಲ್ ಮಾಡ್ಕೊಳ್ಳಿ. ಸೊ ಈಗ ಮೂರನೆಯ ಲಾಸ್ಟ್ ಇಂಪಾರ್ಟೆಂಟ್ ಸೆಟ್ಟಿಂಗ್ ಆದ್ರೆ ಬರ್ತಿದೆ. ಸೊ ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡಿ. ಸ್ಕ್ರೋಲ್ ಮಾಡ್ತಾ ಬಂದಿದ್ದೀರಾ ಅಂತ ಹೇಳಿದ್ರೆ ಈ ಒಂದು ಜಾಗದಲ್ಲಿ ಗಮನಿಸಬಹುದು ಬ್ಯಾಕ್ ಗ್ರೌಂಡ್ ಪ್ರಾಸೆಸ್ ಲಿಮಿಟ್ ಅಂತ ಇದೆಯಲ್ವಾ. ಸೊ ಇದಾದ್ರೆ ಎಲ್ಲರ ಮೊಬೈಲ್ ಅಲ್ಲಿ ಸಹ ಸ್ಟ್ಯಾಂಡರ್ಡ್ ಲಿಮಿಟ್ ಅಲ್ಲ ಆದ್ರೆ ಇರುತ್ತೆ. ನೀವಾದ್ರೆ ಇದನ್ನ ಅಟ್ಮೋಸ್ಟ್ 1 ಪ್ರೋಸೆಸ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ಏನ್ ಯೂಸ್ ಅಂತ ಕೇಳ್ತೀರಾ ಅಂದ್ರೆ, ಸೊ ಇನ್ ಕೇಸ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಅಪ್ಲಿಕೇಶನ್ಸ್ ಯಾವ್ದಾದ್ರು ರನ್ ಆಗ್ತಿದೆ ಅಂತ ಹೇಳಿದ್ರೆ ಅದೆಲ್ಲ ಸಹ ಸ್ಟಾಪ್ ಆಗುತ್ತೆ ಗಾಯ್ಸ್. ಸೊ ಈ ರೀತಿಯಾಗಿ ಈ ಒಂದು ಸೆಟ್ಟಿಂಗ್ ಅನ್ನ ಎನೇಬಲ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಒಂದು ಮೊಬೈಲ್ ನಲ್ಲಿ ಬ್ಯಾಟರಿ ಡ್ರೈನ್ ಆಗೋದು ಕಡಿಮೆ ಆಗುತ್ತೆ. ಅದೇ ರೀತಿಯಾಗಿ ಬ್ಯಾಟರಿ ಪರ್ಫಾರ್ಮೆನ್ಸ್ ಅನ್ನೋದು ಚೆನ್ನಾಗಿರುತ್ತೆ. ಸೊ ಇನ್ ಕೇಸ್ ಈ ಒಂದು ಸೆಟ್ಟಿಂಗ್ ಅನ್ನ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಈ ಒಂದು ಸೆಟ್ಟಿಂಗ್ ಅನ್ನ ಸಹ ಮಾಡ್ಕೊಳ್ಳಿ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಗೆ ನಿಮ್ಮ ಒಂದು ಮೊಬೈಲ್ ನ ಬ್ಯಾಟರಿಯನ್ನ ಇಂಪ್ರೂವ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿಯನ್ನ ತಿಳಿಸ್ಕೊಡಿದ್ದೀನಿ ಅಂತ ತಿಳಿತಿದ್ದೀನಿ. ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇದೇ ರೀತಿಯಾದಂತಹ ಹೆಚ್ಚಿನ ಒಂದು ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ಈ ಕೂಡಲೇ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಆಲ್ ನಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಕನ್ನಡವನ್ನು ಮಾತನಾಡೋಣ, ಕನ್ನಡವನ್ನು ಬೆಳೆಸೋಣ.